ಆಸ್ತಿಕರಿಗೆ ಅದು ಕ್ಷೇಮ ಮಾರ್ಗ. ಕೆಲವರಿಗೆ ತಮ್ಮ ದುಡ್ಡನ್ನು ಎಣಿಸ್ಲಿಕ್ಕೆ ಪುರುಸುತ್ತಿರೋದಿಲ್ಲ, ಇನ್ನೊಬ್ಬರಿಗೆ ಏನು ದುಡ್ಡು ಬಂತು ಅನ್ನೋದ್ರ ಮೇಲೆ ಭಾಳ ಕಣ್ಣಿರ್ತದೆ. ಯೂಟ್ಯೂಬ್ ಚಾನಲ್ನಿಂದ ನಿಂಗೆಷ್ಟು ಬಂತು ಅಂತ ಕೇಳೋದಕ್ಕೆ ಅವ್ರ ಹತ್ರ ಪುರುಸುತ್ತಿರ್ತದೆ. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಅಂತ ಈಶಾವಾಸ್ಯೋಪನಿಷತ್ತು ಹೇಳ್ತದೆ. ನಿಷ್ಕಾಮ ಕರ್ಮ ಮಾಡುತ್ತಾ ಶತವರ್ಷ ಬದುಕಲು ಇಚ್ಛಿಸಬೇಕು. ಲೈಕ್, ಶೇರು, ಸಬ್ಸ್ಕ್ರೈಬು ಅಂದರೆ ಏನು ಅಂತ ಗೊತ್ತಿಲ್ಲದವರೊಂದಿಗೆ ಕ್ಷೇಮ ಸಮಾಚಾರ ಹಂಚಿಕೊಳ್ಳುವುದು ಒಂದು ನಿಷ್ಕಾಮ ಕರ್ಮ. ಒಬ್ಬ ಅರಬರೆ ಬಂದ ವ್ಯಕ್ತಿ ತನ್ನನ್ನು ತಾನು ಸಿದ್ಧಪುರುಷ ಅಂತ ತಿಳ್ಕೊಂಡಿದ್ದ, ಪಂಡಿತ ಅಂತ ಭಾವಿಸಿದ್ದ. ತನ್ನ ಬಳಿ ಜನ ಬರಬೇಕು ಅಂತ ಬಯಸ್ತಾ ಇದ್ದ, ಯಾರೂ ಬರ್ತಾ ಇಲ್ಲ. ಊರ ಸಂತೆಯ ಜನಜಂಗಳಿ ಸೇರುವ ಸ್ಥಳದಲ್ಲಿ ನಿಂತು ಬಂಗಾರದ ಚೈನ್ ಕರೆಸಿದರೆ ಬಂಗಾರ ಸಿಗ್ತದೆ, ಬೆಳ್ಳಿಯ ಚೈನ್ ಕರೆಸಿದರೆ ಬೆಳ್ಳಿ ಸಿಗ್ತದೆ, ಅದರಂತೆ ಸೈಕಲ್ ಚೈನ್ ಕರೆಸಿದ್ರೆ ಸೈಕಲ್ ಸಿಗ್ತದೆ. ಅದು ಹೆಂಗೆ ಸಿಗ್ತದೆ ಅನ್ನೋದನ್ನು ತಿಳ್ಕೊಬೇಕಂದ್ರೆ ನಮ್ಮ ಮನೆ ಮುಂದೆ ಬರ್ರಿ ಅಂಥೇಳಿ ವಿಳಾಸ ಕೊಟ್ಟ. ಒಂದು 8-10 ಚಿಗುರು ಮೀಸೆಯ ಹುಡುಗರು ಅವನ ಮನೆ ಮುಂದೆ ಜಮಾಯಿಸಿದ್ರು. ಈ ಅರ್ಧಂಬರ್ಧ ಜ್ಞಾನಿ ಮಾತಾಡಲಿಕ್ಕೆ ಆರಂಭ ಮಾಡಿದ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದರಿಂದ ನೀಟ್ ಪರೀಕ್ಷೆನೇ ರದ್ದುಪಡಿಸಬೇಕು ಅಂದ. ಅದಕ್ಕೊಬ್ಬ ಹುಡುಗ, ಪ್ರಶ್ನೆ ಪತ್ರಿಕೆ ಲೀಕ್ ನಮ್ಮ ತಾತನ ಕಾಲದಲ್ಲೂ ಇತ್ತಂತ್ರಿ, ಲೀಕ್ ಮಾಡಿದವ್ರನ್ನ ಒಳಗೆ ಹಾಕಬೇಕೇ ವಿನಃ ಪರೀಕ್ಷೆನ ಬೇಡ ಅಂದರೆ ಹೇಗೆ ಅಂತ ಪ್ರಶ್ನೆ ಮಾಡಿದ. ಹಸಿಬಿಸಿ ಜ್ಞಾನಿ ಮಾತು ಮುಂದುವರಿಸಿ, ಬಡವರನ್ನು ಅಣಕಿಸುವ ಅಂಬಾನಿಯ ಮಗನ ಅದ್ದೂರಿ ಮದುವೆಯನ್ನು ಖಂಡಿಸಬೇಕು ಅಂದ. ಅದಕ್ಕೊಬ್ಬ, ಸರ, ನಮ್ಮೂರಿನ ಮಂತ್ರಿ ಸ್ನೇಹಕೂಟದ ಊಟವನ್ನು ಬೆಳ್ಳಿ ತಟ್ಟೆಯಲ್ಲಿ ಹಾಕಿಸಿದ್ರು. ಊಟ ಆದಮೇಲೆ ತಟ್ಟಿ ತೊಳ್ಕೊಂಬರ್ತೀವಿ ಅಂಥೇಳಿ ಬೆಳ್ಳಿ ತಟ್ಟಿ ಎತ್ಕೊಂಡು ಹೋದರು. ಹೇಳ್ದೆ ಕೇಳ್ದೆ ಹೋಗಿಬಿಟ್ರು. ಅದ್ರಂಗೆ ಎಷ್ಟು ಮಂದಿ ಹೋದರು ಅಂಥೇಳಿ ಲೆಕ್ಕ ಹಾಕ್ಬೇಕಂತೇಳಿ ತಟ್ಟಿ ಎಣಿಸಿದ್ರೆ ಸಾವಿರಾರು ಬೆಳ್ಳಿ ತಟ್ಟಿ ಮಾಯಾಗಿದ್ವಂತ. ಸಮಾಜ ಸೇವೆಯ ರಾಜಕಾರಣಿ ಇಷ್ಟೊಂದು ಶ್ರೀಮಂತ ಆಗಿರುವಾಗ ಅಂಬಾನಿ ಏನ್ರಿ ಪಾಪ ದೊಡ್ಡ ವ್ಯಾಪಾರಿ, ಅವರನ್ನೇಕೆ ಖಂಡಿಸಬೇಕು ಅಂತ ಅಂದ. ಹಸಿಬಿಸಿ ಜ್ಞಾನಿ ತನ್ನ ಮಾತು ಮುಂದುವರಿಸುತ್ತಾ, ಸರ್ಕಾರ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕೊಡುತ್ತಿಲ್ಲ ಅಂದ. ಕೂಡಲೇ ಒಬ್ಬ ಎದ್ದು ನಿಂತ್ಕೊಂಡ, ಸರ, ಓದಿದ ಎಲ್ಲರಿಗೂ ಉದ್ಯೋಗ ಕೊಡ್ಲಿಕ್ಕೆ ಆಗ್ತದೇನ್ರಿ? ಜನಸಂಖ್ಯೆಯ ಬೇಡಿಕೆಗೆ ಅನುಗುಣವಾಗಿ ಕೃಷಿ, ವ್ಯಾಪಾರ, ವಹಿವಾಟು, ಉದ್ಯಮಗಳನ್ನು ಯಾರು ನಡೆಸ್ಬೇಕು? ಅದಕ್ಕಂತಲೇ ಏನಪ್ಪ ಅಂತಂದ್ರೆ ಈ ಮೀಸಲಾತಿ ಜನಗಳಿಗೆ ಸ್ವಂತ ಉದ್ಯೋಗ ಮಾಡಿಸಿಕೊಡ್ಬೇಕಂಥೇಳಿ ಕೋಟಿ ಹಣವನ್ನು ಸರ್ಕಾರ ಇಟ್ಟಿತ್ತು. ಅದನ್ನೆಲ್ಲ ಲಪಟಾಯಿಸಿದ್ರಲ್ಲ, ಈ ಹೆಡ್ಡಿಲ್ಲದ ಯೂನಿಯನ್ ಬಗ್ಗೆನೂ ಸ್ವಲ್ಪ ಮಾತಾಡ್ರಿ ಅಂದ. ಮತ್ತೊಬ್ಬ ಎದ್ದು ನಿಂತ್ಕೊಂಡು, ಸರ, ಈ ಸಂವಿಧಾನ ಬದಲಾಯಿಸ್ತಾರಂತಲ್ರಿ, ಸಂವಿಧಾನ ಹತ್ಯೆ ದಿನ ಬೇರೆ ಆಚರಣೆ ಮಾಡ್ತಾರಂತ, ಹೌದಾ? ಸಂವಿಧಾನ ಹತ್ಯೆ ಮಾಡಿದ್ದಾದರೂ ಯಾರು ಅಂತ ಕೇಳಿದಾಗ ಈ ತತ್ವಜ್ಞಾನಿ ಹೇಳ್ತಾನೆ, ಇಲ್ಲಿ ನೋಡ್ರಪ್ಪ, ಇಲ್ಲಿ ಏನಿದ್ರೂ ನಾ ಹೇಳೋದನ್ನಷ್ಟ ನೀವು ಕೇಳೋಕ್ಕೆ ಬಂದಿರಿ, ಇಲ್ಲಿ ನೀವು ನನಗೆ ಪ್ರಶ್ನೆ ಕೇಳ್ತಕ್ಕಂಥದ್ದು ಅಲ್ಲ ಅಂದ. ಅದ್ರಾಗ ಒಬ್ಬ ಎದ್ದು ನಿಂತ್ಕೊಂಡ, ಬರೀ ನೀವೇ ಹೇಳೋದನ್ನು ನಾವು ಕೇಳ್ಕೊತ ಕೂತ್ರೆ ಮೂಢಾನಿವೇಶನ ಹಗರಣ ಇನ್ನೊಂದು ಮುನ್ನೊಂದು ಅಂತ ನಮ್ಮ ಮೂಢ ಹಾಳಾಗ್ತದೆ. ಅದೆಲ್ಲ ಕಟ್ಕೊಂಡು ನಮಗೇನಾಗ್ಬೇಕ್ರಿ? ಸೈಕಲ್ ಚೈನ್ ಕರೆಸಿದ್ರೆ ಸೈಕಲ್ ಹೆಂಗೆ ಸಿಗ್ತದೆ ಅನ್ನೋದು ಹೇಳ್ರಿ ಅಂದ. ಹಸಿಬಿಸಿ ಜ್ಞಾನಿಗೆ ಸಿಟ್ಟು ಬಂತು. ಹೇಯ್, ಯಾರಲ್ಲಿ? ಹೊರಗೆ ಹಾಕ್ರಿ ಅವನ ಅಂತ ಗದರಿಸಿದ. ಲೇ, ನಿನಗೆ ಸೈಕಲ್ ಅಲ್ಲ 3 ಗಾಲಿ ಸೈಕಲ್ ರಿಕ್ಷಾನ ಸಿಗ್ತದೆ ಅಂದ. ಹಾಂ, ಅದೇ ಹೆಂಗೆ ರೀ ಅಂದ. ಸೈಕಲ್ ಚೈನ್ ಕರೆಸಿದ್ರೆ ಸೈಕಲ್ ಸಿಗ್ತದೆ ಅಂತೇಳಿ ಇಲ್ಲೊಂದು ಹಳೆಯ ಸೈಕಲ್ ಚೈನ್ ಹಿಡ್ಕೊಂಡು ಬಂದಿಯಲ್ಲ ನೀನು. ನಿನ್ನ ತಲೆಯಾಗ ಲದ್ದಿ ಅದೆ ಅನ್ನೋದು 1ನೇ ಗ್ಯಾರಂಟಿ, ನೀನು ಈ ಸರ್ತೆ 10th ಫೇಲ್ ಆಗೋದು 2ನೇ ಗ್ಯಾರಂಟಿ, ನಿನಗೆ 3 ಗಾಲಿ ಸೈಕಲ್ ರಿಕ್ಷಾ ಸಿಗೋದು 3ನೇ ಗ್ಯಾರಂಟಿ ಅಂದ. 3 ಗಾಲಿ ಸೈಕಲ್ ರಿಕ್ಷಾ ಸಿಗ್ತದ್ರೆ ಅದೇ ಹೆಂಗ್ರಿ ಅಂತ ಮತ್ತೆ ಕೇಳಿದವ. ಸ್ವಯಂ ಉದ್ಯೋಗ ಯೋಜನೆಯೊಳಗೆ ನನ್ನ ಶಿಫಾರಸಿನ ಮೇಲೆ ನಿನ್ನ ಜೀವನೋಪಾಯಕ್ಕೆ ಸರ್ಕಾರದಿಂದ ಸಿಗ್ತದ, ನಡಿ ಅಂತ ಗದರಿಸ್ಕೊಂಡವ. ಎಲ್ಲ ಹುಡುಗರು ಎದ್ದು ಹೊರಟ್ರೇನ್ರಿ. ಹೋಗುವಾಗ ಫೇಲ್ ಆಗೋದು ಗ್ಯಾರಂಟಿ ಅಂತ. ಗ್ಯಾರಂಟಿ ಏನು ಇವ್ರ ಅಪ್ಪಂದ? ಇಂಥವ್ರು ನಂಬಿದ್ರೆ 3 ಗಾಲಿ ಸೈಕಲ್ ರಿಕ್ಷಾನ ನಮ್ಗೆ ಗ್ಯಾರಂಟಿ ಅಂಥೇಳಿ ಗೊಣಕ್ಕೊಂಡು ಹೊರಟರು. ಸುಳ್ಳು ವದಂತಿನ ವೈರಲ್ ಮಾಡ್ತಾರೆ. ಮತ್ಸ್ಯಕನ್ಯೆ ಅಂಥೇಳಿ ಯಾವುದೋ ಒಂದು ಕ್ಯಾಪ್ ಹಾಕಿದ್ದನ್ನು ಸಮುದ್ರ ದಂಡೆ ಒಳಗೆ ಒದ್ದಾಡಂಗೆ ಹಾಕಿರ್ತಾರೆ. ಅದನ್ನು ಯೂಟ್ಯೂಬ್ನೇ ಬಿಟ್ಟುಬಿಡ್ತಾರೆ. ಇವು ನೋಡಿದ್ದು ಶೇರ್ ಮಾಡಿದ್ದು. ಸರ್ಕಾರಿ ನೌಕರಿಗೆ DA ಹೆಚ್ಚಳ ಟೈಟಲ್ ಇರ್ತದೆ. ಲಿಂಕ್ ಕ್ಲಿಕ್ ಮಾಡಿ ನೋಡಿದರೆ ಜುಲೈ ತಿಂಗಳದ ವೇತನದೊಂದಿಗೆ ಹೆಚ್ಚಳವಾಗಬಹುದಾದ DAಯನ್ನು ಪಡೆಯುವ ಸಂಭವವಿದೆ ಅಂತಿರ್ತದೆ. 7ನೇ ವೇತನ ಆಯೋಗ ಜಾರಿ ಟೈಟಲ್ ಒಳಗೆ ನೋಡಿದರೆ ಸರ್ಕಾರ ದೊಡ್ಡ ಮನಸ್ಸು ಮಾಡಿದರೆ ಯಾವತ್ತಾದರೂ ಜಾರಿ ಆಗಬಹುದು ಅಂತ ಇರ್ತದೆ. ಬೆಲ್ಲ ತೋರಿಸಿ ಸಗಣಿ ತಿನ್ನಿಸುವವರ ಲೋಕದಲ್ಲಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡೋದೇ ಸದ್ಧರ್ಮ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.